ಭರತ ಹುಣ್ಣಿಮೆಯ ಪ್ರಯುಕ್ತ ಆದಿಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜನ್ಮದಿನ ಆಗಿರೋದ್ರಿಂದ ಏನು ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿಯಲ್ಲಿ KGF ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಬೇತಮಂಗಲದಲ್ಲಿ ಈ ಬಾರಿ ಬೇತಮಂಗಲ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದನೂ ತಾಯಿಯ ಪಲ್ಲಕ್ಕಿ ಬರಬೇಕು ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ನಿರ್ಧಾರ ತಗೊಂಡಿರೋದ್ರ ಪ್ರಯುಕ್ತ ಈ ದಿನ ರಾಯಸನ ಗ್ರಾಮಸ್ಥರು ಹಾಗೂ ಗೋಪೇನಹಳ್ಳಿ ಗ್ರಾಮಸ್ಥರು ಸೇರಿ ನಮ್ಮ ಎರಡೂ ಗ್ರಾಮಗಳಲ್ಲಿನೂ ಇಲ್ಲಿ ಮೆರವಣಿಗೆ ಮಾಡಿಕೊಂಡು ತಾಯಿ ಮೆರವಣಿಗೆ ಮಾಡಿಕೊಂಡು ಬೇತಮಾಳ ಹೋಗ್ತಾ ಇದ್ದೀವಿ. ಬೇತಮಾಳದಲ್ಲಿ ಅದ್ದೂರಿಯಾಗಿ ಇನ್ನು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಪಲ್ಲಕ್ಕಿಗಳು ಒಟ್ಟಿಗೆ ಮೆರವಣಿಗೆ ಮಾಡ್ತಾ ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಗೋಪೇನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದ್ದಾರೆ. ಈಗ ಇಲ್ಲಿ ಮುಗಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಬೇತಮಾಳ ಹೊರಡಿ ಅಲ್ಲಿ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ನೂತನವಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಇನ್ನೂ 1 ವರ್ಷನೂ ಕಳೆದಿಲ್ಲ. ಹಾಗಾಗಿ ನಾವು ಪ್ರತಿ ವರ್ಷವೂ ಈ ಥರ ಏನು ಮಾಡ್ತಾ ಇರಲಿಲ್ಲ, ಮೆರವಣಿಗೆ ಮಾಡ್ತಾ ಇರಲಿಲ್ಲ. ಈ ಬಾರಿ ಬೇತಮಾಳದಲ್ಲಿ ಪ್ರಾರಂಭ ಮಾಡಿರೋ ಕಾರಣಕ್ಕೋಸ್ಕರ ಒಬ್ಬರು ಏನೋ ಒಂದು ಮುಂದೆ ಮಾಡಿ ಒಂದು ದೇವ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗ ಒಂದು 3-4 ತಿಂಗಳೊಳಗಡೆ ನಮ್ಮದು ವಾರ್ಷಿಕೋತ್ಸವ ಇದೆ, ಊರ ಹಬ್ಬ ಇದೆ. ಆ ಟೈಮಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ವಾರ್ಷಿಕೋತ್ಸವ ಮಾಡುವಂಥ ಕೆಲಸ ಆಗ್ತದೆ. ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ರೇಣುಕಾ ಯಲ್ಲಮ್ಮ ದೇವಿಯ ಎಲ್ಲ ಭಕ್ತಾದಿಗಳು ನಿರ್ಣಯ ತಗೊತಾರೆ. ಮತ್ತು ರೇಣುಕಾ ಯಲ್ಲಮ್ಮ ದೇವಿ ಅಂದ ತಕ್ಷಣ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ರೇಣುಕಾ ಯಲ್ಲಮ್ಮ ದೇವಿನ ಈಗ ಸೌದತ್ತಿಗೆ ಹೋಗ್ತೀವಿ, ಸೌದತ್ತಿಯಲ್ಲಿ ಪ್ರತಿಯೊಂದು ಜಾತಿ ಧರ್ಮದವರು ನಮ್ಮ ಥರ ಇದು ಮಾಡ್ತಾರೆ. ಈಗ ವೆಂಕಟರಮಣ ಸ್ವಾಮಿ ಇದ್ದಾರೆ, ವೆಂಕಟರಮಣ ಸ್ವಾಮಿ ಕೆಲವರಿಗೆ ಮನೆ ದೇವರು ಇರ್ತಾರೆ, ಹಂಗಂತ ಹೇಳ್ಬಿಟ್ಟು ಇನ್ನೊಬ್ರು ಪೂಜೆ ಮಾಡಿರ್ತಾರೆ. ಹಾಗಾಗಿ ಮನೆ ದೇವರು ಒಬ್ಬೊಬ್ರಿಗೊಬ್ಬೊಬ್ರು ಇರ್ತಾರೆ, ಎಲ್ಲ ಆಗ್ತದೆ. ಆದರೆ ಎಲ್ಲ ದೇವರು ನಮ್ಮ ಹೇಳ್ತಾರಲ್ಲ, ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದೇವನು ಒಬ್ಬನೇ ಏನೋ ನಾಮ ಹಲವು ಅಂತ. ಹಾಗಾಗಿ ದೇವರೆಲ್ಲ ಒಂದೇ, ಗಂಗಮ್ಮ, ಎಲ್ಲಮ್ಮ, ಮಾರಮ್ಮ, ಕಾಳಿಕಮ್ಮ ಎಲ್ಲ ಒಂದೇ. ಆದರೆ ನಾವು ಹೆಸರು ಇಟ್ಕೊಂಡು ಏನು ಫಸ್ಟಿಂದ ಮಾಡ್ಕೊಂಬರೋ ಆ ರೀತಿ ಆಗ್ತಾ ಇದೆ. ಹಾಗಾಗಿ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಸಮುದಾಯಕ್ಕೆ ಎಲ್ಲೂ ಸೀಮಿತ ಆಗೋಕ್ಕಾಗಲ್ಲ. ರೇಣುಕಾ ಯಲ್ಲಮ್ಮ ದೇವಿ ಅಂದ ತಕ್ಷಣ ಎಲ್ಲ ಸಮುದಾಯದವರು ಒಟ್ಟಿಗೆ ಇದು ಮಾಡೋವಂಥದ್ದು ಆ ಅಮ್ಮ ಆದಿಶಕ್ತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಗ್ರಾಮಸ್ಥರನ್ನ ಮತ್ತು ಇಡೀ ನಮ್ಮ ರಾಜ್ಯನ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಾಯಿನ ಬೇಡ್ಕೊತಾ ಇದ್ದೀವಿ. ಪ್ರಾರಂಭ ಯಾಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ, ಮಾಡಿದ್ದೀವಿ. ಇದಿರಲಿಲ್ಲ, ಪ್ಲಾನ್ ಇರಲಿಲ್ಲ. ಬಟ್ ಒಂದು ಸಲ ಪ್ರಾರಂಭ ಮಾಡಿದ ಮೇಲೆ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಪ್ರತಿ ವರ್ಷ ಮುಂದುವರ್ಸೋ ಕೆಲಸ ಮಾಡ್ತೀವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ದೇವ್ರನ್ನ ಯಾವ ದೇವ್ರನ್ನ ಯಾರು ಬೇಕೋ ಭಕ್ತಿ ನಮಸ್ಕಾರ ಮಾಡ್ಬೋದು, ಯಾವ ದೇವ್ರನ್ನ ಬೇಕೋ ಬಡ್ಕೋಬೋದು. ಅದು ದೇವರಲ್ಲಿ ಲೆಕ್ಕ ಇಲ್ಲ, ಅವರು ಇವರು ಅನ್ನೋದು ಲೆಕ್ಕ ಇಲ್ಲ. ನಾವು ಯಾಕೆ ಲೆಕ್ಕ ಮಾಡೋದು? ಎಲ್ಲರೂ ಒಂದೇ, ಯಾವುದೇ ಗುಂಪುಗಾರಿಕೆ ಇಲ್ಲ. ಏನೋ ಒಂದೇ ಗುಂಪು, ಹಿಂದೂ ಗುಂಪು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ.